ಗ್ರೌಂಡ್ಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಪೈಪ್ ಬಾಂಬ್ ದಾಳಿ ನಡೆಸಿರುವಂತ ಉಗ್ರ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಬರೋಬ್ಬರಿ 30 ವರ್ಷಗಳ ಬಳಿಕ ಉಗ್ರನ ಬಂಧನ ಆಗಿದೆ. ಎಲ್.ಕೆ. ಅಡ್ವಾಣಿ ಅವರನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಿರುವಂತದ್ದು 2011ರಲ್ಲಿ. ಮದುರೈನಲ್ಲಿ ಆರೋಪಿ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ದಾನೆ. ರಥಯಾತ್ರೆ ಸಂದರ್ಭ ಪೈಪ್ ಬಾಂಬ್ ಇಡಲು ಪ್ರಯತ್ನ ಪಟ್ಟಿದ್ದಾನೆ ಈತ. 30 ವರ್ಷದ ಬಳಿಕ ಉಗ್ರ ಅಬೂಬಕರ್ ಸಿದ್ದಿಕ್ ಆತನೀಗ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಭಯೋತ್ಪಾದನಾ ನಿಗ್ರಹ ದಳ ಈ ಕಾರ್ಯಾಚರಣೆಯನ್ನ ನಡೆಸಿದೆ. ಕೊಂಡು ಪೈಪ್ ಬಾಂಬ್ ದಾಳಿ ನಡೆಸಿದ ಭಯೋತ್ಪಾದಕರನ್ನ 30 ವರ್ಷಗಳ ನಂತರ ಬಂಧಿಸಲಾಗಿದೆ. 2011ರಲ್ಲಿ ಮದುರೈನಲ್ಲಿ ಮಾಜಿ ಉಪ ಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರು ರಥಯಾತ್ರೆ ಸಂದರ್ಭದಲ್ಲಿ ಪೈಪ್ ಬಾಂಬ್ ಇಡಲು ಈತ ಪ್ರಯತ್ನ ಪಟ್ಟಿದ್ದ. ಭಯೋತ್ಪಾದಕ ಅಬೂಬಕರ್ ಸಿದ್ದಿಕ್ 30 ವರ್ಷಗಳ ನಂತರ ಈಗ ಅರೆಸ್ಟ್ ಆಗಿದ್ದಾನೆ. ಆಂಧ್ರಪ್ರದೇಶದ ಅವರ ಅಡಗು ತಾಣದಿಂದ ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹಲವಾರು ಬಾಂಬ್ ಸ್ಫೋಟಗಳಲ್ಲಿ ಭಾಗಿಯಾಗಿದೆ ಈತ. ಗ್ರೌಂಡ್ಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಪೈಪ್ ಬಾಂಬ್ ದಾಳಿ ನಡೆಸಿರುವಂತ ಉಗ್ರ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಬರೋಬ್ಬರಿ 30 ವರ್ಷಗಳ ಬಳಿಕ ಉಗ್ರನ ಬಂಧನ ಆಗಿದೆ. ಎಲ್.ಕೆ. ಅಡ್ವಾಣಿ ಅವರನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಿರುವಂತದ್ದು 2011ರಲ್ಲಿ. ಮದುರೈನಲ್ಲಿ ಆರೋಪಿ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ದಾನೆ. ರಥಯಾತ್ರೆ ಸಂದರ್ಭ ಪೈಪ್ ಬಾಂಬ್ ಇಡಲು ಪ್ರಯತ್ನ ಪಟ್ಟಿದ್ದಾನೆ ಈತ. 30 ವರ್ಷದ ಬಳಿಕ ಉಗ್ರ ಅಬೂಬಕರ್ ಸಿದ್ದಿಕ್ ಆತನೀಗ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಭಯೋತ್ಪಾದನಾ ನಿಗ್ರಹ ದಳ ಈ ಕಾರ್ಯಾಚರಣೆಯನ್ನ ನಡೆಸಿದೆ. ಕೊಂಡು ಪೈಪ್ ಬಾಂಬ್ ದಾಳಿ ನಡೆಸಿದ ಭಯೋತ್ಪಾದಕರನ್ನ 30 ವರ್ಷಗಳ ನಂತರ ಬಂಧಿಸಲಾಗಿದೆ. 2011ರಲ್ಲಿ ಮದುರೈನಲ್ಲಿ ಮಾಜಿ ಉಪ ಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರು ರಥಯಾತ್ರೆ ಸಂದರ್ಭದಲ್ಲಿ ಪೈಪ್ ಬಾಂಬ್ ಇಡಲು ಈತ ಪ್ರಯತ್ನ ಪಟ್ಟಿದ್ದ. ಭಯೋತ್ಪಾದಕ ಅಬೂಬಕರ್ ಸಿದ್ದಿಕ್ 30 ವರ್ಷಗಳ ನಂತರ ಈಗ ಅರೆಸ್ಟ್ ಆಗಿದ್ದಾನೆ. ಆಂಧ್ರಪ್ರದೇಶದ ಅವರ ಅಡಗು ತಾಣದಿಂದ ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹಲವಾರು ಬಾಂಬ್ ಸ್ಫೋಟಗಳಲ್ಲಿ ಭಾಗಿಯಾಗಿದೆ ಈತ. ಗ್ರೌಂಡ್ಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಪೈಪ್ ಬಾಂಬ್ ದಾಳಿ ನಡೆಸಿರುವಂತ ಉಗ್ರ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಬರೋಬ್ಬರಿ 30 ವರ್ಷಗಳ ಬಳಿಕ ಉಗ್ರನ ಬಂಧನ ಆಗಿದೆ. ಎಲ್.ಕೆ. ಅಡ್ವಾಣಿ ಅವರನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಿರುವಂತದ್ದು 2011ರಲ್ಲಿ. ಮದುರೈನಲ್ಲಿ ಆರೋಪಿ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ದಾನೆ. ರಥಯಾತ್ರೆ ಸಂದರ್ಭ ಪೈಪ್ ಬಾಂಬ್ ಇಡಲು ಪ್ರಯತ್ನ ಪಟ್ಟಿದ್ದಾನೆ ಈತ. 30 ವರ್ಷದ ಬಳಿಕ ಉಗ್ರ ಅಬೂಬಕರ್ ಸಿದ್ದಿಕ್ ಆತನೀಗ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಭಯೋತ್ಪಾದನಾ ನಿಗ್ರಹ ದಳ ಈ ಕಾರ್ಯಾಚರಣೆಯನ್ನ ನಡೆಸಿದೆ. ಕೊಂಡು ಪೈಪ್ ಬಾಂಬ್ ದಾಳಿ ನಡೆಸಿದ ಭಯೋತ್ಪಾದಕರನ್ನ 30 ವರ್ಷಗಳ ನಂತರ ಬಂಧಿಸಲಾಗಿದೆ. 2011ರಲ್ಲಿ ಮದುರೈನಲ್ಲಿ ಮಾಜಿ ಉಪ ಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರು ರಥಯಾತ್ರೆ ಸಂದರ್ಭದಲ್ಲಿ ಪೈಪ್ ಬಾಂಬ್ ಇಡಲು ಈತ ಪ್ರಯತ್ನ ಪಟ್ಟಿದ್ದ. ಭಯೋತ್ಪಾದಕ ಅಬೂಬಕರ್ ಸಿದ್ದಿಕ್ 30 ವರ್ಷಗಳ ನಂತರ ಈಗ ಅರೆಸ್ಟ್ ಆಗಿದ್ದಾನೆ. ಆಂಧ್ರಪ್ರದೇಶದ ಅವರ ಅಡಗು ತಾಣದಿಂದ ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹಲವಾರು ಬಾಂಬ್ ಸ್ಫೋಟಗಳಲ್ಲಿ ಭಾಗಿಯಾಗಿದೆ ಈತ. ಗ್ರೌಂಡ್ಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಪೈಪ್ ಬಾಂಬ್ ದಾಳಿ ನಡೆಸಿರುವಂತ ಉಗ್ರ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಬರೋಬ್ಬರಿ 30 ವರ್ಷಗಳ ಬಳಿಕ ಉಗ್ರನ ಬಂಧನ ಆಗಿದೆ. ಎಲ್.ಕೆ. ಅಡ್ವಾಣಿ ಅವರನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಿರುವಂತದ್ದು 2011ರಲ್ಲಿ. ಮದುರೈನಲ್ಲಿ ಆರೋಪಿ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ದಾನೆ. ರಥಯಾತ್ರೆ ಸಂದರ್ಭ ಪೈಪ್ ಬಾಂಬ್ ಇಡಲು ಪ್ರಯತ್ನ ಪಟ್ಟಿದ್ದಾನೆ ಈತ. 30 ವರ್ಷದ ಬಳಿಕ ಉಗ್ರ ಅಬೂಬಕರ್ ಸಿದ್ದಿಕ್ ಆತನೀಗ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಭಯೋತ್ಪಾದನಾ ನಿಗ್ರಹ ದಳ ಈ ಕಾರ್ಯಾಚರಣೆಯನ್ನ ನಡೆಸಿದೆ. ಕೊಂಡು ಪೈಪ್ ಬಾಂಬ್ ದಾಳಿ ನಡೆಸಿದ ಭಯೋತ್ಪಾದಕರನ್ನ 30 ವರ್ಷಗಳ ನಂತರ ಬಂಧಿಸಲಾಗಿದೆ. 2011ರಲ್ಲಿ ಮದುರೈನಲ್ಲಿ ಮಾಜಿ ಉಪ ಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರು ರಥಯಾತ್ರೆ ಸಂದರ್ಭದಲ್ಲಿ ಪೈಪ್ ಬಾಂಬ್ ಇಡಲು ಈತ ಪ್ರಯತ್ನ ಪಟ್ಟಿದ್ದ. ಭಯೋತ್ಪಾದಕ ಅಬೂಬಕರ್ ಸಿದ್ದಿಕ್
30 ವರ್ಷಗಳ ನಂತರ ಈಗ ಅರೆಸ್ಟ್ ಆಗಿದ್ದಾನೆ. ಆಂಧ್ರಪ್ರದೇಶದ ಅವರ ಅಡಗು ತಾಣದಿಂದ ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹಲವಾರು ಬಾಂಬ್ ಸ್ಫೋಟಗಳಲ್ಲಿ ಭಾಗಿಯಾಗಿದೆ ಈತ. ಗ್ರೌಂಡ್ಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಪೈಪ್ ಬಾಂಬ್ ದಾಳಿ ನಡೆಸಿರುವಂತ ಉಗ್ರ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಬರೋಬ್ಬರಿ 30 ವರ್ಷಗಳ ಬಳಿಕ ಉಗ್ರನ ಬಂಧನ ಆಗಿದೆ. ಎಲ್.ಕೆ. ಅಡ್ವಾಣಿ ಅವರನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಿರುವಂತದ್ದು 2011ರಲ್ಲಿ. ಮದುರೈನಲ್ಲಿ ಆರೋಪಿ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ದಾನೆ. ರಥಯಾತ್ರೆಯ ಸಂದರ್ಭ ಪೈಪ್ ಬಾಂಬ್ ಇಡಲು ಪ್ರಯತ್ನ ಪಟ್ಟಿದ್ದಾನೆ ಈತ. 30 ವರ್ಷದ ಬಳಿಕ ಉಗ್ರ ಅಬೂಬಕರ್ ಸಿದ್ದಿಕ್ ಆತನ ಈಗ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಭಯೋತ್ಪಾದನಾ ನಿಗ್ರಹ ದಳ ಈ ಕಾರ್ಯಾಚರಣೆಯನ್ನ ನಡೆಸಿದೆ. ಕೊಂಡು ಪೈಪ್ ಬಾಂಬ್ ದಾಳಿ ನಡೆಸಿದ ಭಯೋತ್ಪಾದಕರನ್ನ 30 ವರ್ಷಗಳ ನಂತರ ಬಂಧಿಸಲಾಗಿದೆ. 2011ರಲ್ಲಿ ಮದುರೈನಲ್ಲಿ ಮಾಜಿ ಉಪ ಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರು ರಥಯಾತ್ರೆ ಸಂದರ್ಭದಲ್ಲಿ ಪೈಪ್ ಬಾಂಬ್ ಇಡಲು ಈತ ಪ್ರಯತ್ನ ಪಟ್ಟಿದ್ದ. ಭಯೋತ್ಪಾದಕ ಅಬೂಬಕರ್ ಸಿದ್ದಿಕ್ 30 ವರ್ಷಗಳ ನಂತರ ಈಗ ಅರೆಸ್ಟ್ ಆಗಿದ್ದಾನೆ. ಆಂಧ್ರಪ್ರದೇಶದ ಅವರ ಅಡಗು ತಾಣದಿಂದ ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹಲವಾರು ಬಾಂಬ್ ಸ್ಫೋಟಗಳಲ್ಲಿ ಭಾಗಿಯಾಗಿದೆ ಈತ. ಗ್ರೌಂಡ್ಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಪೈಪ್ ಬಾಂಬ್ ದಾಳಿ ನಡೆಸಿರುವಂತ ಉಗ್ರ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಬರೋಬ್ಬರಿ 30 ವರ್ಷಗಳ ಬಳಿಕ ಉಗ್ರನ ಬಂಧನ ಆಗಿದೆ. ಎಲ್.ಕೆ. ಅಡ್ವಾಣಿ ಅವರನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಿರುವಂತದ್ದು 2011ರಲ್ಲಿ. ಮದುರೈನಲ್ಲಿ ಆರೋಪಿ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ದಾನೆ. ರಥಯಾತ್ರೆಯ ಸಂದರ್ಭ ಪೈಪ್ ಬಾಂಬ್ ಇಡಲು ಪ್ರಯತ್ನ ಪಟ್ಟಿದ್ದಾನೆ ಈತ. 30 ವರ್ಷದ ಬಳಿಕ ಉಗ್ರ ಅಬೂಬಕರ್ ಸಿದ್ದಿಕ್ ಆತನ ಈಗ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಭಯೋತ್ಪಾದನಾ ನಿಗ್ರಹ ದಳ ಈ ಕಾರ್ಯಾಚರಣೆಯನ್ನ ನಡೆಸಿದೆ. ಕೊಂಡು ಪೈಪ್ ಬಾಂಬ್ ದಾಳಿ ನಡೆಸಿದ ಭಯೋತ್ಪಾದಕರನ್ನ 30 ವರ್ಷಗಳ ನಂತರ ಬಂಧಿಸಲಾಗಿದೆ. 2011ರಲ್ಲಿ ಮದುರೈನಲ್ಲಿ ಮಾಜಿ ಉಪ ಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರು ರಥಯಾತ್ರೆ ಸಂದರ್ಭದಲ್ಲಿ ಪೈಪ್ ಬಾಂಬ್ ಇಡಲು ಈತ ಪ್ರಯತ್ನ ಪಟ್ಟಿದ್ದ. ಭಯೋತ್ಪಾದಕ ಅಬೂಬಕರ್ ಸಿದ್ದಿಕ್ 30 ವರ್ಷಗಳ ನಂತರ ಈಗ ಅರೆಸ್ಟ್ ಆಗಿದ್ದಾನೆ. ಆಂಧ್ರಪ್ರದೇಶದ ಅವರ ಅಡಗು ತಾಣದಿಂದ ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹಲವಾರು ಬಾಂಬ್ ಸ್ಫೋಟಗಳಲ್ಲಿ ಭಾಗಿಯಾಗಿದೆ ಈತ.